S1 TV ಯೂಟ್ಯೂಬ್ ವೀಕ್ಷಕರಿಗೆ ನಾನು ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ತುಂಬ ಜನ ನಾನು ಕೇಳಿರಿ ಒಂದು ಕ್ವಶನನ್ನು. ಸರ್, ನಾನು ತುಂಬ ಹೆವಿ ಮ್ಯಾಸ್ಟರ್ಬೇಷನ್ ಮಾಡ್ತಾಯಿದ್ದೀನಿ, ಅಂದರೆ ಹಸ್ತಮೈಥುನ ಮಾಡ್ತಾಯಿದ್ದೀನಿ, ಜಾಸ್ತಿ ವೀರ್ಯಾಣುಗಳು ವೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಈ ಥರ ವೀರ್ಯಾಣುಗಳು ಜಾಸ್ತಿ ಹೊರಗಡೆ ಹೋಗಿದರೆ ಸ್ನಾಯುಗಳು ವೀಕ್ ಆಗುತ್ತಾ, ಆದರೆ ಮಸಲ್ಸ್ ವೀಕ್ ಆಗುತ್ತಾ ಹೇಳಿ ಸರ್. ಸೊ ನಾನು ತುಂಬ ಜನ ಈ ಕ್ವಶನ್ ಕೇಳಿದ್ರು ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಿಜವಾಗಲೂ ಆ ಥರ ಮಾಡಿದ್ರೆ ವೀರ್ಯಾಣುಗಳು ಹೊರಗಡೆ ಹೋಗಿದ್ರೆ ಜಾಸ್ತಿ ಸ್ನಾಯುಗಳು ಆದರೆ ಮಸಲ್ಸ್ ವೀಕ್ ಆಗುತ್ತಾ? ಸೊ ವಿಡಿಯೋದಲ್ಲಿ ಡೀಟೇಲ್ವಾಗಿ ಕ್ಲಿಯರ್ವಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋನು ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಐಕನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಳ್ಳಿ. ಹೋದ್ರೆ ವಿಡಿಯೋನು ಕಂಪ್ಲೀಟ್ವಾಗಿ ವಾಚ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ದ ಟಾಪಿಕ್ ಅಂದರೆ ಹೋಗಿದ್ರೆ ವೀರ್ಯಾಣುಗಳು ಹೊರಗಡೆ ಹೋಗಿದ್ರೆ ಜಾಸ್ತಿ ಸ್ನಾಯುಗಳು ವೀಕ್ ಆಗುತ್ತಾ, ಅಂದರೆ ಮಸಲ್ಸ್ ವೀಕ್ ಆಗುತ್ತಾ? ತುಂಬ ಜನ ಕೇಳಿದ್ರು, ಒಂದೊಂದೊಂದು ನೋಡ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿ ಬಂದರೆ ನವೇ ಜನ್ರೇಷನಲ್ಲಿ ತುಂಬ ಜನ ಪೋರ್ನ್ ವಿಡಿಯೋಸ್ ನೋಡಿಬಿಟ್ಟು ಡೈಲಿ 2 or 3 ಟೈಮ್ಸ್ 2-3 ಸಾರಿ ಹಸ್ತಮೈಥುನ ಮಾಡ್ತಾ ಇದ್ದಾರಾ? ಸೊ ಈ ಥರ ಹಸ್ತಮೈಥುನ ಮಾಡಿದ್ರೆ ನಿಮಗೂ ಈ ಎರೆಕ್ಟಲ್ ಟಿಶ್ಯೂಸ್ ಡ್ಯಾಮೇಜ್ ಆಗುತ್ತೆ. ಒಂದೊಂದು ಟೈಮ್ನಲ್ಲಿ ಎರೆಕ್ಷನ್ಸ್ ಬರಲ್ಲ, ಯಾಕಂದರೆ ಹ್ಯಾಂಡ್ ತುಂಬ ರಫ್ ಇರುತ್ತೆ ಅಲ್ವಾ. ಸೊ ಸ್ಟ್ರಾಂಗಾಗಿ ಇಟ್ಕೊಂಡು ಮಾಸ್ಟರ್ಬೇಟ್ ಮಾಡ್ತಾ ಇರ್ತಾರೆ ತುಂಬ ಜನ. ಬಟ್ ವಜೈನಾ ಯೋನಿ ಆ ಥರ ಇರಲ್ಲ. ಲೇಡೀಸ್ಗೆ ಯೋನಿ ಸ್ಮೂತ್ ಇರುತ್ತೆ. ನೀವು ಪಾರ್ಟಿಸಿಪೇಟ್ ಮಾಡೋ ಟೈಮ್ನಲ್ಲಿ ಒಂದು 2 or 3 ಟೈಮ್ಸ್ಗೆ ಯೋನಿ ಲೂಸ್ ಆಗುತ್ತೆ. ಆಮೇಲೆ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಬರಲ್ಲ. ಆ ಟೈಮ್ನಲ್ಲಿ ಆ ಟೈಮ್ನಲ್ಲಿ ನೀವು ಸ್ಯಾಟಿಸ್ಫ್ಯಾಕ್ಷನ್ ಬರಲ್ಲ ಅಂದರೆ ನೀವೇನು ಮಾಡ್ತೀವಿ? ಮ್ಯಾಸ್ಟರ್ಬೇಷನ್ ಮಾಡ್ತೀವಿ. ಸೊ ತುಂಬ ಸ್ಟ್ರಾಂಗ್ ಇಟ್ಕೊಂಡು ಮ್ಯಾಸ್ಟರ್ಬೇಷನ್ ಮಾಡ್ತೀವಿ, ಬಟ್ ನಿನಗೂ ಸ್ಯಾಟಿಸ್ಫ್ಯಾಕ್ಷನ್ ಬಂದುಬಿಡುತ್ತೆ. ಸೊ ನಾನು ಒಂದೇ ಹೇಳೋದು, ಮ್ಯಾಸ್ಟರ್ಬೇಷನ್ ಮಾಡಿ ಒಂದು 2 days 3 days ಒನ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಏನಾಗಲ್ಲ. ಬಟ್ ಕಂಟಿನ್ಯೂ ಮಾಡಿದ್ರೆ ನೀವು ಸೆಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಅವ್ರಿಗೆ ನಿಮ್ಮ ಲೇಡೀಸ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸ್ಟ್ರಾಂಗ್ ಆಗುತ್ತೆ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಬಟ್ ಒಂದೊಂದು ಟೈಮ್ನಲ್ಲಿ ಸ್ಟ್ರಾಂಗ್ ಆಗಲ್ಲ. ಹೆವಿ ಮ್ಯಾಸ್ಟರ್ಬೇಷನ್ ಮಾಡಿದ್ರೆ, ಹಸ್ತಮೈಥುನ ಮಾಡಿದ್ರೆ. ಆಮೇಲೆ ತುಂಬ ಜನ ನಾನು ಕೇಳಿದರು, ಸರ್ ಈಗ ವೀರ್ಯ ಮ್ಯಾಸ್ಟರ್ಬೇಷನ್ ಮಾಡಿ ವೀರ್ಯ ವೇಸ್ಟ್ ಹೋಗ್ತಾ ಇದ್ದಿಲ್ವಾ, ಈ ಮಸಲ್ಸ್ ಲಾಸ್ ಏನಾನ ಬರುತ್ತಾನೆ ಕೇಳಿದ್ರು ನಾನು. ಸೊ ನಿಮಗೊಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ಫ್ರೆಂಡ್ಸ್. ಈಗ ರನ್ನಿಂಗ್ ಮಾಡ್ತಿಲ್ವಾ, ಒಂದು 100 ಮೀಟರ್ 200 ಮೀಟರ್ ರನ್ನಿಂಗ್ ಮಾಡಿದ್ರ ಮೇಲೆ ಬಾಡಿ ಸ್ವಲ್ಪ ವೀಕ್ ಇರುತ್ತೆ ಅಲ್ವಾ, ಸೊ ಟೈರ್ಡ್ ಆಗಿರುತ್ತೆ ಅಲ್ವಾ. ಸೊ ಆ ಥರನೇ ನೀವು ಮ್ಯಾಸ್ಟರ್ಬೇಷನ್ ಮಾಡಿದ್ರೆ ಸೊ ಲೈಟ್ವಾಗಿ ವೀಕ್ನೆಸ್ ಆ ಥರ ಫೀಲ್ ಬರುತ್ತೆ, ಬಟ್ ವೀಕ್ನೆಸ್ ಬರಲ್ಲ ಫ್ರೆಂಡ್ಸ್. ಓಕೆನಾ? ಸೊ ವೀರ್ಯಾಣುಗಳು ಹೊರಗಡೆ ಜಾಸ್ತಿ ಹೋಗಿದ್ರೆ ಅಷ್ಟೊಂದು ವೀಕ್ನೆಸ್ ಇರಲ್ಲ. ಸೊ ಆ ಟೈಮ್ನಲ್ಲಿ ಈಗ ಮ್ಯಾಸ್ಟರ್ಬೇಷನ್ ಹಸ್ತಮೈಥುನ ಮಾಡ್ತಿಲ್ವಾ, ಒಂದು 5 minutes 10 minutes ಲೈಟ್ವಾಗಿ ವೀಕ್ ಇರುತ್ತೆ, ಆ ಫೀಲ್ ಬರುತ್ತೆ. ದೆನ್ ಆಫ್ಟರ್ ಒಂದು ಹಾಫ್ ಆನ್ ಅವರ್ ಬಿದ್ರ ಮೇಲೆ ನೀವು ಯು ಕ್ಯಾನ್ ರಿಲ್ಯಾಕ್ಸ್, ನಾರ್ಮಲ್ ಸ್ಟೇಜ್ಗೆ ಬಂದುಬಿಡ್ತೀವಿ. ಬಟ್ ಇಲ್ಲಿ ವೀರ್ಯಾಣುಗಳು ಜಾಸ್ತಿ ಹೊರಗಡೆ ಹೋಗಿದ್ರೆ ಮಸಲ್ಸ್ ಏನು ಲಾಸ್ ಆಗಲ್ಲ, ಸ್ನಾಯುಗಳು ಏನು ಲಾಸ್ ಆಗಲ್ಲ, ವೀಕ್ ಆಗಲ್ಲ. ನೀವೇನು ಭಯಾಡಬೇಡ. ಬಟ್ ಮ್ಯಾಸ್ಟರ್ಬೇಷನ್ 2 days ಒನ್ಸ್ ಮಾಡ್ಕೊಳ್ಳಿ, ಹೆಲ್ತ್ಗೆ ಒಳ್ಳೆಯದೇ. ಬಟ್ ರಿಪೀಟಾಗಿ ಮಾಡಿದ್ರೆ ಎರೆಕ್ಟಲ್ ಟಿಶ್ಯೂಸ್ ಡ್ಯಾಮೇಜ್ ಆಗುತ್ತೆ, ಎರೆಕ್ಷನ್ಸ್ ಬರಲ್ಲ. ಇಮಿಡಿಯೇಟಾಗಿ ಫೀಲ್ ಬಂದರೆ ಕೂಡ ಎರೆಕ್ಷನ್ಸ್ ಬರಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಜಾಸ್ತಿ ವೀರ್ಯಾಣುಗಳು ಹೊರಗಡೆ ಹೋಗಿದ್ರೆ ಏನು ವೀಕ್ನೆಸ್ ಬರಲ್ಲ. ಓಕೆನಾ? ಸೊ ತುಂಬ ಜನ ಕ್ವಶನ್ ಕೇಳಿದ್ರು. ಸೊ ವಿಡಿಯೋದಲ್ಲಿ ಹೇಳಿದ್ದು ನಮಗೂ ಅರ್ಥ ಇದೆ ನೆನೆಸ್ಕೊತಾ ಇದ್ದೀನಿ. ಮತ್ತೆ ವಿಡಿಯೋದಿಂದ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಮುಂಚೆ ಬಂದುಬಿಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.